ದಾವಣಗೆರೆ ಸಮೀಪದ ಹರಪನಹಳ್ಳಿ ಪ್ರದೇಶವು ಅನೇಕ ರಾಜ ಮನೆತನಗಳ ಆಡಳಿತಕ್ಕೆ ಒಳಪಟ್ಟಿದ್ದ ಪ್ರದೇಶ. ಶಾತವಾಹನರಾದಿಯಾಗಿ ಮೌರ್ಯರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಲಚರಿಗಳು, ಹೊಯ್ಸಳರು, ವಿಜಯನಗರದ ಅರಸರು, ಪಾಳೇಗಾರರು, ನಿಜಾಮರು ಹಾಗೂ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ದುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ಬಾಗಳಿ, ನೀಲಗುಂದ, ಬೆಣ್ಣೆಹಳ್ಳಿ ಗ್ರಾಮಗಳು ಪ್ರಮುಖ ಅಗ್ರಹಾರಗಳಾಗಿದ್ದುದು ಕಂಡುಬರುತ್ತದೆ. ಸುಮಾರು 2000 ವರ್ಷಗಳ ಇತಿಹಾಸವಿರುವ ಈ ಗ್ರಾಮಗಳಲ್ಲಿ ಪ್ರಾಚೀನ ಕಾಲದ ದೇವಾಲಯಗಳು, ಕೋಟೆಗಳು, ಕೆರೆಗಳ ಕುರುಹುಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಕಲ್ಯಾಣ ಚಾಲುಕ್ಯರಿಂದ ನಿರ್ಮಾಣವಾಗಿರುವ ಸುಂದರ ದೇವಸ್ಥಾನವೊಂದು ನೀಲಗುಂದ ಗ್ರಾಮದಲ್ಲೂ ನೆಲೆ ನಿಂತಿದೆ. ಅದುವೇ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಪ್ರಾಚೀನ ಕಾಲದಲ್ಲಿ ಪ್ರಮುಖ ಅಗ್ರಹಾರವಾಗಿದ್ದ ಇಂದಿನ ನೀಲಗುಂದ ಗ್ರಾಮವನ್ನು ಶಾಸನಗಳಲ್ಲಿ ನೀರ್ಗುಂದ ಎಂದು ನಮೂದಿಸಲಾಗಿದೆ. ಸುಮಾರು 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ನಿರ್ಮಾಣಗೊಂಡಿರುವ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕ ದೇವಸ್ಥಾನಗಳ ವಾಸ್ತುಶಿಲ್ಪ ಲಕ್ಷಣಗಳ ಅಧ್ಯಯನಕ್ಕೆ ಒಳಪಡುವ ಪ್ರಮುಖ ದೇವಸ್ಥಾನಗಳಲ್ಲೊಂದು. ಕೆರೆಯ ದಂಡೆಯ ಮೇಲೆ ನಿರ್ಮಾಣವಾಗಿರುವ ಭಗವಾನ್ ಶಿವನಿಗೆ ಸಮರ್ಪಿತ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ದು 3 ಗರ್ಭಗೃಹಗಳು, 3 ಅಂತರಾಳಗಳು, 1 ಸಭಾಮಂಟಪ ಮತ್ತು 1 ಮುಖಮಂಟಪವನ್ನು ಹೊಂದಿದೆ. ಪ್ರಮುಖ ಕಟ್ಟಡದಲ್ಲಿ 3 ಗರ್ಭಗೃಹಗಳಿರುವುದರಿಂದ ಈ ದೇವಸ್ಥಾನವನ್ನು ತ್ರಿಕುಟಾಚಲ ದೇವಸ್ಥಾನವೆಂದು ಪರಿಗಣಿಸಬಹುದು. ದಕ್ಷಿಣ ಹಾಗೂ ಉತ್ತರ ಭಾಗದಲ್ಲಿರುವ ಸೋಪಾನವನ್ನೇರಿದರೆ ಸಿಗುವುದೇ ಚಿಕ್ಕದಾದ ಮುಖಮಂಟಪ. ಮುಖಮಂಟಪದಲ್ಲಿ ಸುಂದರವಾಗಿ ಕಡೆದಿರುವ ಚೌಕಾಕಾರದ 4 ಕಂಬಗಳನ್ನು ನೋಡಬಹುದು. ನಕ್ಷತ್ರಾಕಾರದ 2 ಅರ್ಧ ಕಂಬಗಳನ್ನು ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಕಡೆಯಲಾಗಿದೆ. ಪ್ರವೇಶ ದ್ವಾರದಿಂದ ಒಳಗೆ ಹೋದರೆ ಮೊದಲು ಸಿಗುವುದೇ ಸಭಾಮಂಟಪ ಅಥವಾ ನವರಂಗ. ಸಭಾಮಂಟಪದಲ್ಲಿ ವೃತ್ತಾಕಾರದ 4 ಕಂಬಗಳು ಪ್ರಧಾನವಾಗಿ ಕಾಣಸಿಗುತ್ತವೆ. ಈ ಕಂಬಗಳನ್ನು ತಿರುಗಣಿ ಕಂಬಗಳು ಎಂದು ಕರೆಯಲಾಗುತ್ತದೆ. ದೇವರಿಗೆ ಸಂಗೀತ ಮತ್ತು ನೃತ್ಯ ಸೇವೆಯನ್ನು ಸಲ್ಲಿಸುವ ಉದ್ದೇಶದಿಂದ ಸಭಾಮಂಟಪವನ್ನು ರಚಿಸಲಾಗುತ್ತಿತ್ತು ಎಂದು ತಿಳಿದುಬರುತ್ತದೆ. ಸಭಾಮಂಟಪದ ಮುಂಭಾಗದ ಗರ್ಭಗೃಹದಲ್ಲಿ ಎತ್ತರವಾದ ಪೀಠದ ಮೇಲೆ ಶ್ರೀ ಭೀಮೇಶ್ವರ ಸ್ವಾಮಿ ಎಂದು ಕರೆಯಲ್ಪಡುವ ಶಿವಲಿಂಗವನ್ನು ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಗಿದೆ. ಸಭಾಮಂಟಪ ಮತ್ತು ಗರ್ಭಗೃಹದ ಮಧ್ಯದಲ್ಲಿರುವುದೇ ಅಂತರಾಳ. ಅಂತರಾಳದ ಪ್ರವೇಶ ದ್ವಾರವು ರತ್ನಶಾಖೆ, ಜಾಲಾಂಧ್ರಗಳು, ಅರ್ಧ ಕಂಬಗಳು, ಲತಾ ಸುರುಳಿಗಳಿಂದ ಅಲಂಕೃತವಾಗಿರುವುದನ್ನು ನೋಡಬಹುದು. ಅಂತರಾಳವನ್ನು ಮೂಲ ದೇವರಿಗೆ ಸಂಬಂಧಿಸಿದ ವಿಗ್ರಹಗಳು ಹಾಗೂ ಪೂಜಾ ಸಾಮಗ್ರಿಗಳನ್ನಿರಿಸಲು ಬಳಸಲಾಗುತ್ತಿತ್ತು ಎಂದು ತಿಳಿದುಬರುತ್ತದೆ. ಪ್ರಧಾನ ಗರ್ಭಗೃಹಕ್ಕೆ ನೇರವಾಗಿ ಶಿವನ ವಾಹನವಾದ ನಂದಿಯನ್ನು ಅಂತರಾಳದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಗ್ನವಾಗಿರುವ ನಂದಿ ವಿಗ್ರಹ ಶಿವಲಿಂಗಕ್ಕೆ ಮುಖ ಮಾಡಿದೆ. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ತ್ರಿಕುಟಾಚಲ ದೇವಸ್ಥಾನವಾದ ಕಾರಣ ಉತ್ತರ ಹಾಗೂ ದಕ್ಷಿಣ ಭಾಗಗಳಲ್ಲೂ ಗರ್ಭಗೃಹಗಳನ್ನು ನೋಡಬಹುದು. ಆದರೆ ಈ 2 ಗರ್ಭಗೃಹಗಳಲ್ಲಿ ಯಾವುದೇ ಮೂರ್ತಿ ಇರುವುದಿಲ್ಲ. 2 ಗರ್ಭಗೃಹಗಳು
ಅಲಂಕೃತ ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ಮುಂಭಾಗದಲ್ಲಿ ತೆರೆದ ಅಂತರಾಳಗಳಿವೆ. ಅಂತರಾಳದ ಇಕ್ಕೆಲಗಳಲ್ಲಿ ನಕ್ಷತ್ರಾಕಾರದ ಕಂಬಗಳನ್ನು ಕೆತ್ತಲಾಗಿದೆ. ಸಭಾಮಂಟಪದಲ್ಲಿ ದೇವಕೋಷ್ಠಗಳಿವೆ. ಈ ದೇವಕೋಷ್ಠಗಳಲ್ಲಿ ಗಣೇಶ, ಸಪ್ತಮಾತೃಕೆಯರು, ಮಹಿಷಾಸುರ ಮರ್ಧಿನಿ ಹಾಗೂ ಯಕ್ಷ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮುಖಮಂಟಪದ ಪೂರ್ವ ಮಹಾದ್ವಾರಕ್ಕೆ ನೇರವಾಗಿ ಮತ್ತೊಂದು ಗುಡಿಯನ್ನು ನಿರ್ಮಿಸಲಾಗಿದೆ. ಈ ಗುಡಿಯ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿಯೂ ಸಹ ನಕ್ಷತ್ರಾಕಾರದ 2 ಅರ್ಧ ಕಂಬಗಳನ್ನು ಕಡೆಯಲಾಗಿದೆ. ಗರ್ಭಗುಡಿಯನ್ನು ಮಾತ್ರ ಹೊಂದಿರುವ ಈ ಗುಡಿಯಲ್ಲಿ ನಂದಿ ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಗುಡಿಯು ಪ್ರಧಾನ ದೇವಸ್ಥಾನಕ್ಕೆ ಸೇರಿಕೊಂಡಿಲ್ಲದಿದ್ದರೂ ಸಹ ಮುಖಮಂಟಪವು ಈ 2 ದೇವಸ್ಥಾನಗಳನ್ನು ಸೇರಿಸುತ್ತದೆ. ನಂದಿ ವಿಗ್ರಹವಿರುವ ಈ ಗುಡಿಯೂ ಸೇರಿ 4 ಗರ್ಭಗೃಹಗಳಿರುವುದರಿಂದ ಈ ದೇವಸ್ಥಾನವನ್ನು ಚತುಷ್ಕೋಟ ದೇವಸ್ಥಾನವೆಂದೂ ಸಹ ಪರಿಗಣಿಸಬಹುದು. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದ ಹೊರಭಾಗವು ಅತ್ಯಂತ ಸುಂದರವಾದ ಕೆತ್ತನೆಗಳನ್ನೊಳಗೊಂಡಿದೆ. ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನವು ಕಲ್ಯಾಣ ಚಾಲುಕ್ಯರ ಶೈಲಿಯ ಎಲ್ಲ ಅಂಶಗಳನ್ನೂ ಒಳಗೊಂಡಿದೆ. ಅಧಿಷ್ಠಾನ ಭಾಗದಲ್ಲಿ ಉಪಾನ, ಜಗತಿ, ಪದ್ಮ, ಕುಮುದ ಪಟ್ಟಿಕೆಗಳಿವೆ. ಹೊರಭಿತ್ತಿ ಅಥವಾ ಹೊರಗೋಡೆಯನ್ನು ಅರ್ಧ ಕಂಬಗಳು, 2 ಕಂಬಗಳ ಮಧ್ಯೆ ಶಿಖರ ಪಟ್ಟಿಕೆ ಹಾಗೂ ಕೋಷ್ಟಗಳಿವೆ. ಪ್ರಸ್ತರದಲ್ಲಿ ದೇವಸ್ಥಾನದ ಸುತ್ತಲೂ ಹಾರಗಳಿಂದ ಅಲಂಕೃತಗೊಂಡ ಕಪೋತ ಭಾಗವನ್ನು ಅಳವಡಿಸಲಾಗಿದೆ. ದೇವಸ್ಥಾನದ ಶೈಲಿಯನ್ನು ನಿರ್ಧರಿಸುವುದಕ್ಕೆ ಮುಖ್ಯ ಆಧಾರವೆಂದರೆ ಆ ದೇವಸ್ಥಾನದ ಗರ್ಭಗೃಹದ ಮೇಲಿನ ಕಟ್ಟಡ. ಗರ್ಭಗೃಹದ ಮೇಲಿನ ಕಟ್ಟಡವನ್ನು ವಿಮಾನ ಎಂದು ಕರೆಯಲಾಗುತ್ತದೆ. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರಮುಖವಾಗಿ 3 ಗರ್ಭಗೃಹಗಳನ್ನು ಹೊಂದಿದ್ದರೂ ಸಹ ಪ್ರಧಾನ ಗರ್ಭಗೃಹದ ಮೇಲೆ ಮಾತ್ರ ಶಿಖರವನ್ನು ನೋಡಬಹುದು. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದ ಶಿಖರ ನಾಗರ ಮತ್ತು ದ್ರಾವಿಡ ಮಿಶ್ರಣದ ವಾಸ್ತುರೂಪವಾದ ವೇಸರ ಶೈಲಿಯ ಶಿಖರ. ಗರ್ಭಗೃಹದ 3 ಭಾಗಗಳಲ್ಲಿ ಆಳವಾದ ಕೋಷ್ಟಗಳನ್ನು ನಿರ್ಮಿಸಲಾಗಿದೆ. ತ್ರಿತಲದಲ್ಲಿ ಮೇಲಕ್ಕೇರುವ ಗ್ರೀವದ ಪ್ರತಿ ತಲವನ್ನು ಮಕರ ತೋರಣ, ಕೀರ್ತಿಮುಖ ಮತ್ತು ಪಂಜರಗಳಿಂದ ಅಲಂಕರಿಸಲಾಗಿದೆ. ಶಿಖರದ ಮೇಲ್ಭಾಗದಲ್ಲಿ ಸ್ತೂಪಿ ಹಾಗೂ ಕಲಶಗಳಿವೆ. ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಮತ್ತು ಕಲಚುರಿ ಅರಸರ ಶಾಸನಗಳಿವೆ. ಈ ಶಾಸನಗಳಲ್ಲಿ ಶ್ರೀ ಭೀಮೇಶ್ವರ ದೇವರಿಗೆ ಬಿಟ್ಟ ದಾನದತ್ತಿಗಳ ವಿವರಗಳನ್ನೊಳಗೊಂಡಿದೆ. ನೀಲಗುಂದ ಗ್ರಾಮ ಮತ್ತು ಈ ಗ್ರಾಮದಲ್ಲಿ ನೆಲೆ ನಿಂತಿರುವ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಯಾಣ ಚಾಲುಕ್ಯರು ವಾಸ್ತುಶಿಲ್ಪ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಗಳಿಗೆ ನೀಡಿದ ಕೊಡುಗೆಗಳನ್ನು ಬಿಂಬಿಸುತ್ತದೆ.